ಮಗುಗೆ ಇದಕ್ಕಿದ್ದಂಗೆ ಸ್ವಲ್ಪ ಏನು ಹೇಳ್ತಾರೆ ಜಾಂಡಿಸ್ ಜಾಸ್ತಿ ಆಗಿದೆ. ಬೇಬಿನ ಪುಷ್ ಮಾಡೋ ಟೈಮ್ನಲ್ಲಿ ಮುಕ್ಕಿ ಗಂಟು ಹೋಗ್ಬಿಟ್ಟಿದೆ. ನನಗಂತೂ ಯಾವಾಗ ಮನೆಗೆ ಹೋಗ್ತೀನಪ್ಪ ಅನ್ಸ್ಬಿಟ್ಟಿದೆ, ಇಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಾಯಾ ಲೋಕೇಶ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ. 3 days ಕಂಪ್ಲೀಟ್ ಆಯ್ತಲ್ವ. ಸೊ ಬೇಬಿದು ನಂದು ಹೆಲ್ತ್ ಎಲ್ಲ ಚೆನ್ನಾಗಿದೆ, ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೂ ಬ್ಲಡ್ ಟೆಸ್ಟ್ ಇದೆ ಬೇಬಿಗೆ, ಆ್ಯಂಡ್ ಅದ್ರ ಜೊತೆಗೆ ಹಿಯರಿಂಗ್ ಟೆಸ್ಟ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ ಬೇಬಿಗೆ ಸ್ನಾನ ಮಾಡಿಸಿಲ್ಲ. ಸೊ ಆ ಟೆಸ್ಟ್ಗಳೆಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಸಿ ಕಳಿಸ್ಕೊಡ್ತಾರೆ ಅಂದ್ಕೊಳ್ತೀನಿ. ಸೊ ನಾನಂತೂ ರೆಡಿಯಾಗಿದ್ದೀನಿ ಈಗ. ಸೊ ಇನ್ನೇನು ಬ್ರೇಕ್ಫಾಸ್ಟ್ ಕೂಡ ಬಂದಿದೆ, ತಿಂಡಿ ತಿಂದ್ಕೊಂಡು ಸೊ ಆ ಟೆಸ್ಟ್ಗಳೆಲ್ಲ ಹೋಗಿ ಮಾಡಿಸ್ಕೊಂಬರ್ತೀವಿ. ಅಷ್ಟರಲ್ಲಿ ರಾಜು ಕೂಡ ಬರ್ತಾರೆ. ಡಿಸ್ಚಾರ್ಜ್ ಟೈಮ್ನಲ್ಲಿ ಅವ್ರು ಇರಬೇಕಲ್ವ, ಹಾಗಾಗಿ ಈ ಟೆಸ್ಟ್ಗಳನ್ನೆಲ್ಲ ಅವ್ರು ಬರೋಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಟ್ರೆ ಒಂದು ಅರೌಂಡ್ 12-12:30ಗೆಲ್ಲ ನಾವು ಹೊರಟ್ಬಿಡ್ಬೋದು. ನನಗಂತೂ ಯಾವಾಗ ಮನೆಗೆ ಹೋಗ್ತೀನಪ್ಪ ಅನ್ಸ್ಬಿಟ್ಟಿದೆ, ಇಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ತುಂಬ ಬೋರಿಂಗ್ ಬೇರೆ. ರಾಜು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಬೋರ್ ಆಗ್ತಾಯಿದೆ, ಇರೋಕ್ಕೂ ಆಗಲ್ಲ. ಹಾಗಾಗಿ ಯಾವಾಗ ಮನೆಗೆ ಹೋಗ್ತೀವಿ ಅನಿಸ್ಬಿಟ್ಟಿದೆ. ಅದು ಅಲ್ಲೇ ಚಿನಿಮಾ ಬೇರೆ ಪಾಪ, ಅವಳನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಅವಾಗ ಬಂದು ಒಂದು 2 hours ಇದ್ದು ಹೋಗ್ತಾಳೆ. ಇದ್ದು ಹೋದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳು ಎಕ್ಸೈಟಲ್ಲಿ ಏನು ಮಾಡ್ತಾಳೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಮನೆಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾಯಿದೆ. ನನಗೆ 3 days ಅಂದರೆ ಆಗಲೇ 1 ವಾರ ಆಗೋಗ್ಬಿಟ್ಟಿದೆಪ್ಪ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ, ಹೊರಡ್ಬಿಡೋದ ಮನೆಗೆ. ಆ್ಯಂಡ್ ಫಸ್ಟ್ ಹೋಗಿ ನಾನು ತಿಂಡಿ ಮುಗಿಸ್ಕೊಂಬರ್ತೀನಿ. ಅದಾದಮೇಲೆ ಏನೆಲ್ಲ ಟೆಸ್ಟ್ಗಳು ಮಾಡ್ತಾರೆ ಅನ್ನೋದು ನೋಡೋದ. ಸೊ ನನ್ನ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೊಂಗಲ್, ಚಟ್ನಿ, ಇಡ್ಲಿ, ಸಾಂಬಾರು. ಪಾಪು ಇನ್ನೂ ಮಲಗಿದೆ, ಅವನು ಎದ್ದೊಳಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ ನಾನು. ಫ್ರೆಂಡ್ಸ್, ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಮಗುಗೆ ಇದಕ್ಕಿದ್ದಂಗೆ ಸ್ವಲ್ಪ ಏನು ಹೇಳ್ತಾರೆ ಜಾಂಡಿಸ್ ಜಾಸ್ತಿ ಆಗಿದೆ ಅಂತ. 15 ಇರಬೇಕು ನಾರ್ಮಲಾಗಿ. ಸೊ 17 ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಒಂದು ದಿವಸ ಫೋಟೋಥೆರಪಿ ಮಾಡಬೇಕು ಮಗುಗೆ. ಇಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಮನೆಗೆ ಹೋದ್ರೆ ಅಂದರೆ ಜಾಸ್ತಿ ಆದರೂ ಕಷ್ಟ. ಸೊ ಹೆಂಗೋ ನೀವು ಇಲ್ಲಿದ್ದಾಗಲೇ ಸ್ವಲ್ಪ ಮಗುಗೆ ಜಾಸ್ತಿ ಇರೋದ್ರಿಂದ ಸೊ ಟ್ರೀಟ್ಮೆಂಟ್ ಇವಾಗೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ರಾಜುಗೆ ಫೋನ್ ಮಾಡಿ ಹೇಳಿದೆ, ಇವತ್ತು ಬರ್ತಾಯಿಲ್ಲ ಮನೆಗೆ. ಸೊ 24 hours ಬೇಬಿ ಏನು ಫೋಟೋಥೆರಪಿಯಲ್ಲಿ ಇರಬೇಕಂತೆ ಅಂತ ಹೇಳಿ. ಇನ್ನು ಅವ್ರು ಕೂಡ ಬರ್ತಾಯಿದ್ದಾರೆ. ಈಗ ಮನೆಗೆ ಯಾವಾಗ ಹೋಗ್ತೀನಪ್ಪ ಅನಿಸ್ಬಿಟ್ಟಿತ್ತು. ಬಟ್ ಮತ್ತೆ ಇವತ್ತು ಇರಬೇಕು ಅಂತ ಹೇಳಿದ್ರಲ್ವ, ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು, ಇರಲೇಬೇಕು. ಹೆಂಗೋ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ಗೊತ್ತಾಯಿತು. ಇಲ್ಲಾಂತ ಹೇಳಿದ್ರೆ ಮತ್ತೆ ಮನೆಗೆ ಹೋಗಿದ್ವಿ ಅಂದ್ಕೊಳ್ಳಿ, ಜಾಸ್ತಿ ಆಯಿತು ಅಂದರೆ ಕರ್ಕೊಂಬರ್ಬೇಕಾಗಿತ್ತು ಮಗುನ, ಕಷ್ಟ ಆಗೋದು. ಹಾಗಾಗಿ ಇದೊಂದು ಮುಗಿಸ್ಕೊಂಡು ಬಿಡೋಣ ಅಂತ. ಇನ್ನೂ ಮಗುಗೇನು ಸ್ನಾನ ಏನೂ ಮಾಡಿಸಿಲ್ಲ. ಬ್ಲಡ್ ಟೆಸ್ಟು ಅದೆಲ್ಲ ನಾಳೆ ಮಾಡೋಣ ಅಂತ ಹೇಳಿದ್ದಾರೆ. ಬ್ಲಡ್ ಟೆಸ್ಟು ಮತ್ತು ಹಿಯರಿಂಗ್ ಟೆಸ್ಟ್ ಅದನ್ನು ಕೂಡ ಅಷ್ಟೇ, ಅದನ್ನೆಲ್ಲ ಬೇಗನೆ ಆಗಿಬಿಡತ್ತೆ. ಸೊ ಇವತ್ತು ಮಗು ಇದರಲ್ಲೇ ಇರಬೇಕು, ಹೊರಗಡೆ ಎಲ್ಲೂ ತಗೊಂಡು ಹೋಗೋಕ್ಕಿಲ್ಲ ಅಂತ ಹೇಳಿದ್ರು. ನೋಡೋದು, ಅದಕ್ಕೆ ಅಮ್ಮನ ಮನೆಗಾದರೂ ಕಳಿಸೋಣ ಅಂತ. ಪಾಪ ಅವರು ಎಷ್ಟು ದಿವಸ ಆಯಿತು, 3 ದಿವಸ ಮೇಲೆ ಆಯಿತು ಇಲ್ಲೇ ಇರೋಕ್ಕೆ. ಸ್ವಲ್ಪ ಹೋಗಿ ಮನೇಲಿ ರೆಸ್ಟ್ ಆದರೂ ಮಾಡ್ತಾರೆ. ಇನ್ನು ಫೋಟೋಥೆರಪಿಯಲ್ಲಿ ಇಟ್ಟರು ಅಂದರೆ ನನಗೇನು ಕೆಲಸ ಇರಲ್ಲ. ಸೊ ಜಸ್ಟ್ ಫೀಡ್ ಮಾಡೋದು ಮಲಗಿಸೋದು ಅಷ್ಟೇ ಇರತ್ತಲ್ಲ. ಅದಕ್ಕೆ ಅವ್ರನ್ನ ಮನೆಗಾದರೂ ಕಳ್ಸೋಣ ಅಂದ್ಕೊಂಡಿದ್ದೀನಿ. ರಾಜು ಬಂದಮೇಲೆ ಡಿಸೈಡ್ ಮಾಡ್ತಾರೆ. ಏನು ಇಷ್ಟೊಂದು ಆಯಾಸ ಮಾಡ್ಕೊತಿದ್ದೀನಿ ಅನ್ಕೋಬೋದು. ಇಲ್ಲ ಸ್ವಲ್ಪ ಅದು ಡೆಲಿವರಿ ಟೈಮ್ನಲ್ಲಿ ಬೇಬಿನ ಪುಷ್ ಮಾಡೋ ಟೈಮ್ನಲ್ಲಿ ಮುಕ್ಕಿ ಗಂಟ್ಲು ಹೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನನಗೆ. ಇನ್ನು ಮನೆಯಲ್ಲಿ ರಾಜು ಮತ್ತು ಚಿನಿಮಾ ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಫ್ರೆಂಡ್ಸ್, ಈ ಮಿಕ್ಸರ್ನ ನಾನು ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕ್ ಶಾಲೆಗೆ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಬಟ್ ರಾಜು ಚಪಾತಿ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಡೈಲಿ ಚಪಾತಿ ತಿಂತಿದ್ರಲ್ವ, ಇವಾಗ ನಾನು ಮಾಡ್ತಾಯಿಲ್ಲ. ಅವ್ರಿಗೆ ಮೇಯ್ನಾಗಿ ಹಿಟ್ಟು ಕಲಿಸ್ಲಿಕ್ಕೆ ಬರಲ್ಲ, ಅದಕ್ಕಾಗಿ ಇದನ್ನು ತೆಗ್ದಿದ್ದಾರೆ ಇವತ್ತು. ಇನ್ನು ಇದರಲ್ಲಿ ಬಂದುಬಿಟ್ಟು ಕ್ರೀಮ್ನ ವಿಪ್ ಮಾಡ್ಬೋದು, ಹಿಟ್ಟನ್ನ ಕಲಿಸ್ಬಹುದು, ಮತ್ತು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಬಹುದು.
ಇದನ್ನ ಸ್ಟ್ಯಾಂಡ್ ಮಿಕ್ಸರ್ ಅಂತ ಹೇಳಿ ಕರೀತಾರೆ. ನಾನು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 1.5 kg ಹಿಟ್ಟನ್ನು ಮಿಕ್ಸ್ ಮಾಡಿಕೊಡುತ್ತೆ. ನಮ್ಮ ಕೇಕ್ಸ್ ಚಾನಲ್ಗೆ ದೊಡ್ಡ ದೊಡ್ಡ ಕೇಕ್ಗಳನ್ನ ಮಾಡಬೇಕು ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಹಾಗೆ ಮನೆಗೂ ಕೂಡ ಬರುತ್ತೆ ನೋಡಿ. ಈ ರೀತಿ ಹಿಟ್ಟು ಕಲಿಸುವಾಗ ಹಿಟ್ಟು ಚೆಲ್ಲಬಾರ್ದು ಅನ್ನೋದಕ್ಕೆ ಒಂದು ಲಿಡ್ ಕೂಡ ಕೊಟ್ಟಿರ್ತಾರೆ. ಇನ್ನು ಈ ಅಗಾರೋರವರ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಏನೇ ಆಗಿರಲಿ ತುಂಬಾ ಈಸಿಯಾಗಿರುತ್ತೆ ಯೂಸ್ ಮಾಡೋದು. ಜೊತೆಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಕೊಡ್ತಾರೆ. ಇದನ್ನು ಬಳಸೋದಂತೂ ತುಂಬಾ ಈಸಿ. ಜಸ್ಟ್ ಮಿಕ್ಸಿ ಹೇಗೆ ಯೂಸ್ ಮಾಡ್ತೀವಲ್ವ ಆ ರೀತಿ ಯೂಸ್ ಮಾಡೋದು. ಇನ್ನು ಈಗ ರಾಜು ಒಂದು 10 ಚಪಾತಿ ಆಗೋಷ್ಟು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಉಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಆನ್ ಮಾಡಿದ್ರೆ ಆಯಿತು. ನಮಗೆ ಹಿಟ್ಟು ಸಾಫ್ಟ್ ಆಗಬೇಕು ಅಥವಾ ಸ್ವಲ್ಪ ಗಟ್ಟಿ ಆಗಬೇಕು ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಕೊಡುತ್ತೆ ನೋಡಿ. ಈ ರೀತಿ ಹಿಟ್ಟೆಲ್ಲ ಮೇಲೆಲ್ಲ ಚೆಲ್ಲಬಾರ್ದು ಅಂದರೆ ಇದಕ್ಕೆ ಸ್ಪ್ಲಾಶ್ ಗಾರ್ಡನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ತುಂಬ ಜನರು ಹೇಳ್ತಿರ್ತಾರೆ ನನಗೆ ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಯಿತು, ಗಟ್ಟಿ ಆಯಿತು, ಮತ್ತು ಮುದ್ದೆ ಆಯಿತು ಅಂತ ಹೇಳಿಬಿಟ್ಟು. ಕೇಕ್ ಮಾಡೋದು ಬಂದುಬಿಟ್ಟು ಮೇಯ್ನಾಗಿ ಬಂದುಬಿಟ್ಟು ನಾವು ಕೇಕ್ ಬ್ಯಾಟರ್ನ ಹೇಗೆ ಮಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಮಿಕ್ಸರ್ ಒಂದು ಮನೇಲಿತ್ತು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುತ್ತೆ. ಇದರಿಂದ ಕೇಕ್ ಕೂಡ ಅಷ್ಟೇ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ಬರೀ ಕೇಕ್ಗೆ ಅಂತಲ್ಲ, ಮನೆಗೆ ಯಾರಾದರೂ ತುಂಬ ಜನರು ಗೆಸ್ಟ್ ಬಂದರು, ಸಡನ್ನಾಗಿ ಹಿಟ್ಟು ಕಲಿಸ್ಬೇಕು ಅಂದರೂ ಕೂಡ ತುಂಬ ಈಸಿಯಾಗಿ ಬೇಗನೆ ನಮಗೆ ಹಿಟ್ಟನ್ನು ರೆಡಿ ಮಾಡಿಕೊಡುತ್ತೆ. ಫ್ರೆಂಡ್ಸ್, ಇನ್ನು ನಿಮಗೂ ಕೂಡ ಈ ಮಿಕ್ಸರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಹಾಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ. ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಿಟ್ಟು ನೋಡಿ ಎಷ್ಟೊಂದು ಕಲಸಿಟ್ಕೊಂಡಿದ್ದಾರೆ ಇವರು. ಬೆಳಗ್ಗೆಗೆ ಮತ್ತು ರಾತ್ರಿಗೂ ಚಪಾತಿ ಆಗತ್ತೆ ಅಂತ ಹೇಳಿ ಚಪಾತಿ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ನನಗೆ. ಚಿನಿಮಾ ನಾನು ಯಾವಾಗಲೇ ಚಪಾತಿ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಹಿಟ್ಟೆಲ್ಲ ಇಸ್ಕೋತಾ ಇದ್ಲು. ಅದೇ ರೀತಿ ರಾಜು ಹತ್ರನೂ ಇಸ್ಕೊಂಡು ಅವಳು ಒಂದು ಕಡೆ ಚಪಾತಿ ಮಾಡ್ತಿದ್ದಾಳೆ. ಮಾತ್ರ ನಮ್ಮ ರಾಜುಗೆ ಸ್ವಲ್ಪ ಅಡುಗೆ ಎಲ್ಲ ಗೊತ್ತಿರೋದ್ರಿಂದ ತೊಂದರೆ ಇಲ್ಲ. ಇನ್ ಕೇಸ್ ನಾನು ಇಲ್ಲ ಅಂದ್ರೂ ಅವರು ಮಾಡ್ಕೋತಾರೆ 1-2 ದಿವಸದ ಮಟ್ಟಿಗೆ. ಅವ್ರಿಗೆ ಹೊರಗಡೆನೂ ತರಿಸ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಗ್ತಾ ಇಲ್ವಂತೆ. ಯಾಕೋ ನನಗೆ ಹೊರಗಡೆ ಫುಡ್ ತಿನ್ಬೇಕು ಅನ್ನಿಸ್ತಾ ಇಲ್ಲ ಅಂತ ಇದ್ರು. ಇನ್ನೊಂದು ಕಡೆ ಚಿನ್ನಿಮ್ಮ ಅವಳ ಪಾಡಿಗಳು ಆಟಾಡ್ಕೋತಾ ಇದ್ದಾಳೆ. ನಾವು ಧಾರವಾಡದಲ್ಲಿದ್ವಲ್ವ, ಆ ಟೈಮ್ನಲ್ಲಿ ನಾನು ಚಪಾತಿನ ಒತ್ತಾ ಇದ್ದೆ, ರಾಜು ಬೇಯಿಸ್ತಾ ಇದ್ರು. ಕೆಲವೊಂದು ಸಲ ಅವರು ಒತ್ಕೊಡ್ತಾ ಇದ್ರು, ನಾನು ಬೇಯಿಸ್ತಾ ಇದ್ದೆ. ಹಾಗಾಗಿ ಅವರು ಎಷ್ಟು ಈಸಿಯಾಗಿ ಚಪಾತಿ ಮಾಡೋದು ಕಲ್ತಿದ್ದಾರೆ. ಸೊ ಇಂಥ ಟೈಮ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹೊರಗಡೆದು ಅದು ಇದು ತಿನ್ನೋದಕ್ಕಿಂತ. ಮನೇಲಿ ಅಟ್ಲೀಸ್ಟ್ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ. ಸೊ ಚಪಾತಿಗೆ ಮೊಳಕೆ ಕಾಳಿನ ಪಲ್ಯ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಇನ್ನು ಅವರು ಕೂಡ ತಿಂಡಿ ಮುಗಿಸ್ಕೊಂಡು ಚಿನ್ನಿಮನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ರಾಜು ಚಪಾತಿನೇ ತೊಗೊಂಡು ಬರ್ತೀನಿ ನಮ್ಮಮ್ಮಗೂ ಅಂತ ಹೇಳಿದ್ರು. ಬಟ್ ನಮ್ಮಮ್ಮ ಬೇಡ, ನಾನು ಇವತ್ತು ಇಲ್ಲೇ ಅಲ್ವಾ, ಇವತ್ತೊಂದು ದಿವಸ ಇಲ್ಲೇ ತಿನ್ಕೊಳ್ತೀನಿ ಬಿಡಿ ಅಂದರು. ಅದಕ್ಕಾಗಿ ಅವರಿಗೆ ಇಡ್ಲಿ ತರಿಸಿದ್ದೆ. ಬಟ್ ಸಪ್ಪೆ ಅಲ್ವಾ, ಅವ್ರಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಮಮ್ಮಿ ಹತ್ರ ಹೋಗೋಣ ಬಾ, ಕುತ್ಕೋ. ಇನ್ನು ರಾಜು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಅವಳು ಅವತಾರ ನೋಡಿ, ಚಿಕ್ಕ ಚಿಕ್ಕ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಅವಳಿಗೆ ಈಗ ಏನೆಲ್ಲ ಇಷ್ಟನೋ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ದಾಳೆ. ನಾನಾದರೆ ಇದೆಲ್ಲ ಹಾಕಕ್ಕೆ ಕೊಡಲ್ಲ. ಅವಳು ನೆಕ್ಕಿಗೆ ಹಾಕ್ಕೊಂಡಿದ್ದಾಳಲ್ವ, ಅದು ಕೈಗೆ ಹಾಕ್ಕೊಂಡಿರೋದು ಅದೆಲ್ಲ ನಾನು ಹಾಕಕ್ಕೆ ಕೊಡಲ್ಲ. ಏನು ಹೆಸರಿಟ್ಟಿದೆಯಾ ನಿಮ್ಮ ತಮ್ಮಗ? ಏನು ಹೆಸರು ತಮ್ಮದು? ಸಿಂಬಾನ? ಏನಿದೆ ಸಿಂಬಾ ಅಂತ? ಸೈಲೆಂಟ್ ಸಿಂಬಾ. ಅಯ್ಯೋ ಬುಬ್ಬು ಇಲ್ಲ, ಏನೂ ಇಲ್ಲ. ಹೋಯ್ತು ಬುಬ್ಬು, ಹೋಯ್ತು. ಸ್ಕೂಲ್ ಹೋಗಿಲ್ಲ ಇವತ್ತು ನೀನು? ಯಾಕೆ? ಶಾಪಿಂಗು. ರಾಜು ಚಿನ್ನಿಮನ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿರೋದು ನೋಡಿ. ಅದು ಯಾವಾಗಿನ ಕಾಲದ್ದು ಡ್ರೆಸ್ಸು, ಶಾರ್ಟ್ ಡ್ರೆಸ್ಸು, ಹೆಡ್ ಬ್ಯಾಂಡ್. ಬಾ ಚಿನ್ನಿಲಿ ನೋಡೋಣ ಮೇಲೆ. ಚಿನಿಮಾ ಏನಿದು? ನೀನೇನು ಅಲ್ಲ, ನೀನೇನು ಮದ್ವೆಗೆ ಬಂದಿದ್ದಿ? ಹೆಂಗೆ ರೆಡಿಯಾಗಿ ಬಂದಿದ್ದಿ? ಇದೇ ಬೇಕಂತ ಬೆಳಿಗ್ಗೆ ಸ್ನಾನ ಮಾಡಿಸಿದ್ದೀನಿ, ಇದೇ ಡ್ರೆಸ್ ಬೇಕಂತ. ಸ್ನಾನ ಮಾಡಿಸ್ತೀವಿ, ಸ್ನಾನ ಮಾಡಿ ಡ್ರೆಸ್ ಹಾಕ್ಕೊಂಡು ಹೆಡ್ ಬ್ಯಾಂಡ್ ಹಾಕ್ಕೊಂಡು ಪಿಂಕ್ ಹೆಡ್ ಬ್ಯಾಂಡ್, ನೆಕ್ಲೆಸ್ಸು. 3 ಹೆಡ್ ಬ್ಯಾಂಡ್ ಬೇಕಂತ. ಹೆಡ್ ಬ್ಯಾಂಡ್ ಅಲ್ಲ, ಅದು ನೆಕ್ಲೆಸ್. ಅದು ಬಿಡೋದು ನೆಕ್ಲೆಸ್. 3
ತಮ್ಮ ಏನು ಮಾಡ್ತಾ ಇದ್ದಾನೆ? ಇನ್ನು ಸಿನಿಮಾ ಬರೋದೇ ಸ್ವಲ್ಪ ನನಗೆ ಟೈಮ್ ಪಾಸ್ ಆಗುತ್ತೆ. ತುಂಬ ಜನರು ಕೇಳ್ತಾ ಇದ್ರು ನಿಮ್ಮಮ್ಮ ಯಾಕೆ ಹಂಗಿದ್ದಾರೆ, ಸೈಲೆಂಟ್ ಇದ್ದಾರೆ ಅಂತ. ಸೊ ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕಾಗಿ ಆ ರೀತಿಯಾಗಿದ್ದಾರೆ. ಅವಳು ಆ ಮಗು ಜೊತೆ ಆಟಾಡಬೇಕು ಅಂತ, ಅದಕ್ಕೆ ಎದ್ದು ಅಂತಿದ್ದಾಳೆ. ಅವಳಿಗೆ ಇನ್ನೂ ಗೊತ್ತಿಲ್ಲ ಅದು ಇನ್ನೂ ಸಣ್ಣ ಕೂಸು ಅಂತ. ಏನು ತಿಂದೆ? ಇಡ್ಲಿ ಪಡ್ಡು. ಪಡ್ಡು ತಿನ್ನ. ಪಡ್ಡು ಯಾವಾಗ ತಿಂದೆ? ದೋಸೆ ತಿಂದಿದ್ದೆ. ದೋಸೆ ಇಡ್ಲಿ ದೋಸೆ ತಿಂದ. ಚಟ್ನಿ ಮತ್ತೆ ಸ್ವೀಟ್ ತಿಂದಿಲ್ಲ. ಸ್ವೀಟ್ ಪೊಂಗಲ್ ತಿಂದ. ಮತ್ತೆ ಕೇಸರಿ ಬಾತು ತಿನ್ನೋ. ಅರ್ಧ ಕನ್ನಡ ಅರ್ಧ ತೆಲುಗು. ಅದು ಒಂದು ಸೆಟ್ ಬರುತ್ತಲ್ಲ ಮಿನಿ ಅದರಲ್ಲಿ ಪೆರುಗು ಸಾರು. ನೋಡ ಪೆರುಗು ಸಾರು ಅಂತೆ, ಮೊಸರು ಸಾರು. ಅವಳಿಗೆ ಚಪಾತಿ ಬೇಡ ಅನ್ನೋದೇ ರಾಜು ಅವಳಿಗೋಸ್ಕರ ಅಂತ ಹೇಳಿಬಿಟ್ಟು ದೋಸೆ ಮಾಡಿಕೊಟ್ರಂತೆ. ಮನೇಲೇ ದೋಸೆ ಹಿಟ್ಟಿತ್ತು, ಸೊ ಸ್ವಲ್ಪ ತೆಗ್ದಿಟ್ಟಿದ್ರಂತೆ, ಅದನ್ನೇ ಮಾಡಿಕೊಟ್ಟೆ. ಅದಕ್ಕಾಗಿ ಅವಳು ಏನೇನೋ ಹೇಳ್ತಿದ್ದೆ, ದೋಸೆ ಪಡ್ಡು ಇಡ್ಲಿ ಆ ರೀತಿಯಾಗಿ. ಸೊ ಇನ್ನು ಇವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಸೊ ಅವಳಿಗೂ ಚೆನ್ನಾಗಿ ಇಲ್ಲಿ ಬರೋದೇ ಅವಳಿಗೂ ಟೈಮ್ ಸ್ಪೆಂಡ್ ಮಾಡ್ದಂಗಿರುತ್ತೆ ಅಂತ ಹೇಳಿ ರಾಜು ಅವಾಗವಾಗ ಕರ್ಕೊಂಡು ಬರ್ತಿರ್ತಾರೆ. ಇನ್ನು ಅವಳು ಬರೋದೇ ಯಾವಾಗ ಹೋಗೋಣ ಮನೆಗೆ, ಯಾವಾಗ ಹೋಗೋಣ ಅದೇ ಇರುತ್ತೆ ಅವಳ ತಲೆಯಲ್ಲಿ. ನಿನಗೆ ಬುಬ್ಬು ಹೋಯ್ತಲ್ಲ ಹೋಗೋಣ ಮನೆಗೆ ಅಂತ. ಇಲ್ಲಪ್ಪ ಇನ್ನೂ ಒಂದು ದಿವಸ ರೆಸ್ಟ್ ಮಾಡಬೇಕು ಅನ್ನೋದೇ ಅವಳಿಗೆ ಇಷ್ಟನೇ ಆಗ್ತಾಯಿಲ್ಲ. ಇಲ್ಲಿ ನಾವು ಹೋಗೋಣ ಮನೆಗೆ ಬಾ ಅಂತ, ಇಲ್ಲಾಂದರೆ ನಾನು ಇಲ್ಲಿರ್ತೀನಿ ಅಂತ. ಆ ಮಕ್ಕಳನ್ನ ಹಾಸ್ಪಿಟಲ್ನಲ್ಲಿ ತುಂಬ ಹೊತ್ತು ಇಟ್ಕೊಳೋ ಹಾಗಿಲ್ಲಲ್ವ, ಅದಕ್ಕಾಗಿ 1-2 hours ಇರ್ತಾಳೆ ಅವಳು ಎವ್ರಿ ಡೇ ಬಂದುಬಿಟ್ಟು. ಇನ್ನು ರಾಜು ಇದ್ದು ಅವಳಿಗೆ ನಾನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ ಬಿಡು ಅಂತ ಇದ್ದರು. ಬಟ್ ಅವರಿಗೆ ಸರಿಯಾಗಿ ನಿದ್ದೆ ಇರೋದಿಲ್ಲ. ಯಾಕೆಂದರೆ ಇಷ್ಟು ದಿವಸ ನಾನು ಅವಳನ್ನು ನೋಡ್ಕೋತಾ ಇದ್ನಲ್ವ, ಅಂದರೆ ತಿಂಡಿ ತಿನ್ನಿಸೋದಾಗಿರ್ಬೋದು, ಸ್ನಾನ ಮಾಡಿಸೋದು, ಅವಾಗವಾಗ ರಾಜು ಕೂಡ ಮಾಡಿಸ್ತಾಯಿದ್ರು. ಬಟ್ ಡೈಲಿ ನಾನೇ ನೋಡ್ಕೊಳ್ತಾ ಇರೋದ್ರಿಂದ ಅವಳು ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಕೆಲವೊಂದು ಸಲ ರಾಜು ಮಾತು ಕೇಳೋದಿಲ್ಲ. ಅದು ಅಲ್ಲದೆ ಬೆಳಗ್ಗೆ ಬೇಗ ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿಬಿಟ್ಟು ಸ್ಕೂಲ್ ಬೇಡ ಅಂತ ಅಂದಿದ್ದೆ. ಫ್ರೆಂಡ್ಸ್, ಇನ್ನು ಇವತ್ತು ನನಗೆ ಏನೇನು ವರ್ಕೌಟ್ಸ್ ಮಾಡಬೇಕು, ಈಗ ಡೆಲಿವರಿ ಆಗಿದೆ ಅಲ್ವಾ, ಸೊ ಅದು ಮಸಲ್ಸ್ ಎಲ್ಲ ಲೂಸ್ ಆಗಿಬಿಟ್ಟಿರುತ್ತೆ. ಸೊ ಚೆನ್ನಾಗಿ ನೀವು ಫಿಟ್ ಆಗಬೇಕು ಅಂದರೆ ಕೆಲವೊಂದು ವರ್ಕೌಟ್ಸು ಅದೆಲ್ಲ ಹೇಳಿದ್ದಾರೆ. ತೆಗಿತೀನಮ್ಮ, ಒಂದು ನಿಮಿಷ ಇರು. ತೋರಿಸಲಿ, ಇಲ್ಲಿ ತೋರಿಸಲಿ. ಸೊ ಇನ್ನು ಮನೆಗೆ ಬಂದಮೇಲೆ ನನಗೆ ಏನೆಲ್ಲ ವರ್ಕೌಟ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಮುಖಾಂತರ. ಕೆಲವೊಂದು ವರ್ಕೌಟ್ಸ್ ಬಂದುಬಿಟ್ಟು 2 weeks ಆದಮೇಲೆ ಮಾಡೋಕ್ಕೆ ಹೇಳಿದ್ದಾರೆ, ಕೆಲವೊಂದು ಬಂದುಬಿಟ್ಟು 1 ತಿಂಗಳಾದಮೇಲೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಈ ವರ್ಕೌಟ್ಸ್ ಎಲ್ಲ ಆಫ್ಟರ್ ಡೆಲಿವರಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ಯಾರೆಲ್ಲ ಡೆಲಿವರಿ ಆಗಿದೆಯೋ ಅವರಿಗೆ ಯಾವ ವರ್ಕೌಟ್ಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಅದಕ್ಕಾಗಿ ಅದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾನು ಇದನ್ನು ನಿಮ್ಮ ಜೊತೆ ಸಪ್ರೇಟಾಗಿ ಶೇರ್ ಮಾಡ್ಕೋತೀನಿ. ಇದೆಲ್ಲ ಬಂದುಬಿಟ್ಟು 2 weeks ಆದಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನು ಕೆಲವೊಂದು ವರ್ಕೌಟ್ಸ್ ಬಂದುಬಿಟ್ಟು 1 month ಆದಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮಾಡಬೇಕು, ಇದೆಲ್ಲ ಈಸಿಯಾಗಿದೆ, ಮಾಡ್ಬೋದು. ಸೊ ಇದೆಲ್ಲ ಗೊತ್ತಿರೋದೆ, ಬಟ್ ಈ ಟೈಮ್ನಲ್ಲಿ ಸ್ವಲ್ಪ ಮಾಡೋದು ಡಿಫಿಕಲ್ಟ್ ಆಗುತ್ತೆ. 2 weeksiಂದ ಮಾಡು ಅಂತ ಹೇಳಿದ್ದಾರೆ, ತೊಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ಬೆಲ್ಟ್ ವೇರ್ ಮಾಡ್ಬೋದಾ ಅಂತ ಕೇಳಿದೆ. ಸೊ ನೆಸೆಸಿಟಿ ಇದ್ದರೆ ಹೇಳ್ತಾರಂತೆ. ಇನ್ನೊಂದು ವೀಕ್ ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಬರ್ತೀವಲ್ವ, ಸೊ ಅವಾಗ ನೆಸೆಸಿಟಿ ಇದ್ದರೆ ಹೇಳ್ತೀವಿ ಅಂತ ಹೇಳಿದ್ರು. ಸೊ ನೀವು ಎಷ್ಟೇ ಬೆಲ್ಟ್ ವೇರ್ ಮಾಡಿದ್ರೂ ಅದು ಆ ಟೈಮ್ನಲ್ಲಿ ಅಷ್ಟೇ ಒಳಗಡೆ ಹೋಗುತ್ತೆ, ಮತ್ತು ನಾರ್ಮಲ್ಲಾಗಿ ಲೂಸಾಗೇ ಇರುತ್ತೆ. ಸೊ ಅದೆಲ್ಲ ಸೆಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ. ವರ್ಕೌಟ್ಸ್ ಕಂಪಲ್ಸರಿಯಾಗಿ ಮಾಡಬೇಕಂತ ಹೇಳಿದ್ದಾರೆ. ಏನು ಹುಡುಕ್ತಾ ಇರೋದು? ಇನ್ನು ಅದೊಂದು ರಾಜು, ಇದೊಂದಿದೆ ಇವತ್ತು. ಸೊ ಕರಿಯೋದಾ? ಅವ್ರು ಹೇಳಿದರು ಸಿನಿಮಾ ಬರೋದೇ ಹೇಳಿ ಬಂದು ತಗೊಂಡು ಹೋಗ್ತೀವಿ ಅಂತ. ಈಗ ಪರವಾಗಿಲ್ಲ, ತುಂಬ ಏನು ಅಪೋಲೋ ಹಾಸ್ಪಿಟಲಲ್ಲಿ ಒಳ್ಳೆ ಸರ್ಪ್ರೈಸಸ್ ಎಲ್ಲ ಇದೆ.
ಏನಿದೆ? ಅವರೇ ಬಂದು ಹೇಳ್ತಾರೆ ಏನದು ಸರ್ಪ್ರೈಸ್ ಅಂತ. ಸೊ ಚಿನಿಮಾ ಬರದೆ ಕಾಲ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಲ್ ಮಾಡ್ತಾ ಇದ್ದೀನಿ ನಾನೀಗ. ಇನ್ನು ಅಪ್ಪ ಮಗಳು ಇದ್ದರೆ ಇಲ್ಲಿ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗೋದಿಲ್ಲ. ಆಗಲೇ ಮಧ್ಯಾಹ್ನ ಆಗಿಬಿಡ್ತು ನೋಡಿ, ನನಗೆ ಮಧ್ಯಾಹ್ನ ಊಟ ಕೂಡ ಬಂತು. ನಾನು ಹಿಂದಿನ ವ್ಲಾಗ್ನಲ್ಲಿ ನನ್ನ ಹಾಸ್ಪಿಟಲ್ನಲ್ಲಿ ಫುಡ್ ರೊಟೀನ್ ಶೇರ್ ಮಾಡಿದ್ದೆ. ಕೆಲವರು ಮೊಸರು ತಿನ್ನಬಾರ್ದು ಶೇರು ಈ ಟೈಮ್ನಲ್ಲಿ, ಯಾಕೆಂದರೆ ಮಗುಗೆ ನೆಗಡಿ ಆಗುತ್ತೆ, ಕಫ ಆಗುತ್ತೆ ಅಂತ ಹೇಳಿ ನನಗೆ ಹೇಳ್ತಾಯಿದ್ರು. ಡಾಕ್ಟರ್ಸ್ ಹೇಳ್ತಾರೆ ಅದು ತಿನ್ನಿ ಇದು ತಿನ್ನಿ ಅಂತ, ಬಟ್ ನಾವು ಮಗುಗೋಸ್ಕರನಾದರೂ ಪಥ್ಯ ಇರಬೇಕು ಅಂತ ಹೇಳಿ ಹೇಳ್ತಾಯಿದ್ರು. ಬಟ್ ನೋಡಿ ಆವಾಗಿನ ಕಾಲನೇ ಬೇರೆ ಇತ್ತು. ಆವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಹಾಸ್ಪಿಟಲ್ಸ್ ಆಗಿರ್ಬೋದು, ಇಷ್ಟೆಲ್ಲ ಫೆಸಿಲಿಟೀಸ್ ಎಲ್ಲ ಇರ್ತಿರಲಿಲ್ಲ. ಹಾಗಾಗಿ ಮಗುಗೆ ಸ್ವಲ್ಪ ಏನೇ ಆದ್ರೂ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಊಟ ಎಲ್ಲ ನಮಗೆ ಅವಾಯ್ಡ್ ಮಾಡ್ತಾಯಿದ್ರು ಹಿರಿಯರು. ಬಟ್ ಇವಾಗ ನೋಡಿ ಎಷ್ಟೆಲ್ಲ ಹಾಸ್ಪಿಟಲ್ಸ್ ಇದೆ, ಎಷ್ಟೊಂದು ಫೆಸಿಲಿಟೀಸ್ ಇದೆ. ಹಾಗಾಗಿ ಎಲ್ಲದೂ ತಿನ್ನಿ. ಅದು ಅಲ್ಲದೆ ಇವಾಗಿನ ಊಟದಲ್ಲಿ, ಆಹಾರದಲ್ಲಿ ಅಷ್ಟಾಗಿ ನಮ್ಗೆ ಏನೂ ಸಿಗೋದಿಲ್ಲ. ಅದಕ್ಕಾಗಿ ಎಲ್ಲದೂ ತಿನ್ನಿ ಅಂತ ಹೇಳ್ತಾರೆ. ಇನ್ನು ಮೊಸರು ಅಂದರೆ ಒಳ್ಳೆ ಕ್ಯಾಲ್ಶಿಯಮ್ ಅಲ್ವಾ, ಸೊ ಕ್ಯಾಲ್ಶಿಯಮ್ ತುಂಬಾ ಮುಖ್ಯ, ತಗೊಳ್ಳೇಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ಅದು ಅಲ್ಲದೆ ನಾನು ಹಾಸ್ಪಿಟಲ್ನಲ್ಲಿ 3-4 ಡೇಸ್ ಹತ್ತಿರ ಆಯ್ತಲ್ವ ಇರಲಿಕ್ಕೆ. ಇನ್ ಕೇಸ್ ನಾನು ಇಲ್ಲಿ ತಿಂದರೆ ಏನಾದರೂ ಆದ್ರೂ ನಾನು ಡಾಕ್ಟರ್ಸ್ಗೆ ಕೇಳಿದಾಗ ಸಜೆಷನ್ಸ್ ಕೊಡ್ತಾರೆ. ಈಗ ಮನೆಗೆ ಹೋಗಿಬಿಟ್ಟು ನಾನು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿ ಇರೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಹಾಸ್ಪಿಟಲ್ನಲ್ಲಿ ನನಗೆ ಏನೆಲ್ಲ ಫುಡ್ ಕೊಡ್ತಾರಲ್ವ ಅದನ್ನೆಲ್ಲ ಚೆನ್ನಾಗಿ ತಿಂತಾಯಿದ್ದೀನಿ. ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ತಿನ್ಬೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ಚಪಾತಿ ಒಂದೇ ತಿಂತಾಯಿಲ್ಲ ನಾನು. ಚಪಾತಿ ಬದಲಾಗಿ 2 ಬೌಲ್ ರೈಸ್ ತರಿಸ್ಕೊಳ್ತೀನಿ. 1 ಬೌಲ್ ರೈಸ್ ಕೊಡ್ತಾಯಿದ್ರು, ಇನ್ನು 1 ಬೌಲ್ ರೈಸ್ ತರಿಸ್ಕೊತಾ ಇದ್ದೀನಿ. ಹೇಳಬೇಕು ಅಂದರೆ ನಮ್ಮ ಚಿನ್ನಿ ಮಗಳು ಕೂಡ ನಾನು ಫಸ್ಟ್ ಡೆಲಿವರಿಯಲ್ಲಿ ಇದೇ ಥರ ಎಲ್ಲದೂ ತಿಂತಾಯಿದ್ದೆ. ಆವಾಗ ಹೇಳ್ತಾಯಿದ್ರು ಗರ್ಲ್ ಬೇಬಿಗಾದರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ, ಬಟ್ ಬಾಯ್ ಬೇಬಿಗೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ನಾನಿಲ್ಲಿ ಡಾಕ್ಟರ್ಸಿಗೆ ಕೇಳಿದೆ, ಆ ಥರ ಏನೂ ಇಲ್ಲ, ಎಲ್ಲದೂ ತಿನ್ಬಹುದು. ಬಟ್ ನಿಮ್ಗೆ ಏನಾದರೂ ಫುಡ್ ಅಲರ್ಜಿ ಇತ್ತು ಅಂದರೆ ಅಂಥದ್ದನ್ನು ಅವಾಯ್ಡ್ ಮಾಡಿ ಅಷ್ಟೇ ಅಂತ ಹೇಳಿದರು. ಇನ್ನು ಮಗುಗೂ ಕೂಡ ಆವಾಗವಾಗ ಡಾಕ್ಟರ್ ಬಂದು ಚೆಕ್ ಮಾಡಿ ಹೋಗ್ತಾಯಿದ್ರು. ಇನ್ನೊಂದು ಪಾಪುಗೆ ನಿಕ್ ನೇಮ್ ಏನು ಇಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ ನಾನು ರಾಜು. ಬಟ್ ತಲೆನೇ ಓಡ್ತಾ ಇಲ್ಲ ನನಗೆ. ನಮ್ಮ ಚಿನಿಮಾ ಎಲ್ಲೋ ಕಾರ್ಟೂನಲ್ಲಿ ನೋಡಿಬಿಟ್ಟು ಹೆಸರು ಹುಡ್ಕೊಂಡು ಬಂದಿದ್ದಾಳೆ, ಸಿಂಬಾ ಅಂತ ಹೇಳಿಬಿಟ್ಟು. ಬಟ್ ನಿಮ್ಗೆ ಏನು ಅನಿಸುತ್ತೆ, ಈ ಬಾಯ್ ಬೇಬಿಗೆ ಯಾವ ನಿಕ್ ನೇಮ್ ಇಡಬೇಕು ಅಂತ ಅನಿಸುತ್ತೆ? ಸೊ ನನಗೆ ಕಮೆಂಟ್ ಮಾಡಿ, ಅದರಲ್ಲಿ ಯಾವುದು ಚೆನ್ನಾಗಿದೆಯೋ ಸೆಲೆಕ್ಟ್ ಮಾಡಿ ಹೇಳ್ತೀನಿ ಯಾವುದು ಇಡ್ತಾ ಇದ್ದೀವಿ ಅಂತ. ಹಾಗೆ ನಾನು ಥಿಂಕ್ ಮಾಡ್ತಾಯಿದ್ದೀನಿ ಯಾವ ಹೆಸರು ಇಡಬೇಕು ಅಂತ. ಬಟ್ ನಾನು ಚಿನ್ನಿಮಾ ಅಂತ ಹೇಳಿ ಚಿನ್ನಿಮಾಗೆ ಹೆಸರಿಡೋದು ನನಗೆ ತುಂಬಾ ಈಸಿ ಆಯಿತು. ಅದೇನೋ ಅದು ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ. ಅವಳಿಗೆ ಚೆನ್ನಾಗಿತ್ತು ಅವಳ ಹೆಸರು ಚಿನ್ನಿಮಾ ಅನ್ನೋದು. ಬಟ್ ಇವನಿಗೆ ಏನು ಇಡಬೇಕು ಅನ್ನೋದೇ ಯೋಚನೆ ಆಗಿದೆ ನನಗೀಗ. ಅಂದರೆ ಈಗ ಸದ್ಯಕ್ಕೆ ನಮಗೆ ಕರೀಲಿಕ್ಕೆ ಅಥವಾ ನೀವು ಕರೀಲಿಕ್ಕೆ ಒಂದು ಹೆಸರು ಬೇಕಲ್ವಾ, ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ಇನ್ನು ನಮ್ಮ ರಾಜು ಬಂದು ಅಪ್ಪು ಅಂತ ಹೇಳಿ ಇಡೋಣ ಅಂಥೇಳಿ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ನೀವೇನು ಹೇಳ್ತೀರಾ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇದೇನು ಗೊತ್ತಾ, ಸೊ ನಮ್ಮ ಫ್ಯಾಮ್ಲಿದೆಲ್ಲ ಒಂದು ಫುಟ್ ಪ್ರಿಂಟ್ ತೆಗೆದುಬಿಟ್ಟು ಅದನ್ನು ಫ್ರೇಮ್ ಮಾಡಿಕೊಡ್ತಾರಂತೆ. ಫಸ್ಟೀಗ ರಾಜು ಪಾದದ ಪ್ರಿಂಟ್ ತೊಗೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ನನಗೂ ಕೂಡ ಮಾಡ್ತಾರೆ. ಇದು ಇಂಕ್ ಇರುತ್ತಲ್ವ, ಇಂಕನ್ನ ಪ್ಲೇಟ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ ಇದೊಂಥರ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮನೆಗೆ ಹೋದ್ಮೇಲೆ ನಮ್ಮದು ಹ್ಯಾಂಡ್ ಪ್ರಿಂಟ್ ಇರುತ್ತಲ್ವ, ಸೊ ಅದನ್ನು ಕಲರ್ಸಲ್ಲಿ ಈ ಥರ ಪೇಪರ್ ಮೇಲೆ ಹಾಕಿಬಿಟ್ಟು ಅದನ್ನು ಫ್ರೇಮ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಹಾಸ್ಪಿಟಲ್ನಲ್ಲಿ ಫುಟ್ ಪ್ರಿಂಟ್ ತೊಗೊಳ್ತಾ ಇದ್ದಾರೆ. ಮನೆಗೆ ಹೋದ್ಮೇಲೆ ನಾನು ಅದನ್ನು ಕೂಡ ಮಾಡ್ತೀನಿ, ಸ್ವಲ್ಪ ದಿವಸ ನಾನು ಸುಧಾರಿಸ್ಕೊಂಡಾದ್ಮೇಲೆ. ಆ್ಯಂಡ್ ಈಗ ನನ್ನ ಫುಟ್ ಪ್ರಿಂಟ್ ತೊಗೊಳ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಚಿನಿಮಾ ಬರಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಇವರು ನಿನ್ನೆನೂ ಬಂದಿದ್ದರು, ಬಟ್ ಚಿನಿಮಾ ಬಂದಿರಲಿಲ್ಲ. ರಾಜು ಒಬ್ಬರೇ ಬಂದಿದ್ದರು, ಚಿನಿಮನ ಮನೇಲಿ ಬಿಟ್ಟು ಬಂದಿದ್ದರು. ಹಾಗಾಗಿ ನಿನ್ನೆ ಮಿಸ್ ಆಯಿತು. ಮತ್ತು ಬೆಳಗ್ಗೆ ಬಂದರು. ಸರಿ, ನಾನು ಮಧ್ಯಾಹ್ನ ಹೆಂಗಿದ್ರು ಕರೆಸ್ತೀನಿ ಅಂತ ಹೇಳಿ ಚಿನಿಮಾನ ಇಷ್ಟು ತನಕ ಇಟ್ಕೊಂಡಿದ್ದು ಇದೇ ಒಂದು ಕಾರಣಕ್ಕೆ. ಇನ್ನು ನಮ್ಮಿಬ್ಬರದ್ದಾದಮೇಲೆ ಚಿನಿಮದು ಕೂಡ ಅದೇ ರೀತಿಯಾಗಿ ತೊಗೊಂಡ್ರು. ಹಾಗೆ ಬೇಬಿದು ಕೂಡ ತೊಗೋತಾ ಇದ್ದಾರೆ. ಸೊ ಇದನ್ನು ನಾವು ಹೋಗೋ ಟೈಮ್ನಲ್ಲಿ, ಅಂದರೆ ನಾವು ಮನೆಗೆ ಹೋಗೋ ಟೈಮ್ನಲ್ಲಿ ಒಂದು ಫ್ರೇಮ್ ಮಾಡಿ ಕೊಡ್ತಾರಂತೆ. ಇನ್ನು ಅದು ಬಂದಮೇಲೆ ತೋರಿಸ್ತೀನಿ. ನಾನು ಕೂಡ ನೋಡಬೇಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು, 4 ಜನರು. ಚಿನಿಮಾ ಪಾದ ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನಂದು ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ, ಬಟ್ ಇವ್ರು 3 ಜನರದ್ದು ಫುಲ್ ಡಾರ್ಕ್ ಕಲರಲ್ಲಿ ಚೆನ್ನಾಗಿದೆ. ಇನ್ನು ಇದು ಮುಗಿಯದೆ ಚಿನಿಮನ ನಾನು ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವಳು ಊಟ ಮಾಡಿ ಮಧ್ಯಾಹ್ನ ದಿನ ಮಲಗೋ ಅಭ್ಯಾಸ ಇದೆ, ಮಲಗಿಸ್ತಾರೆ. ಮತ್ತು ಈ ವ್ಲಾಗ್ನ ನಾನು ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಬೆಳಗ್ಗೆ ನಾನು ಸ್ನಾನ ಮುಗಿಸ್ಕೊಂಡು ಬರೋದೇ ಇದು ಶಾಖ ಕೊಡ್ತಾರೆ ನಮಗೆ. ಆವಾಗಿನ ಟೈಮ್ನಲ್ಲೆಲ್ಲ ಹಿರಿಯರು ಮಾಡ್ತಿದ್ರಲ್ವ, ಕೆಂಡ ಹಾಕಿಬಿಟ್ಟು ಶಾಖ ಕೊಡೋದು, ಅದೇ ಥರ ಇವರು ಮಾಡ್ತಾರೆ. ಆ್ಯಂಡ್ ಇನ್ನು ಅದಾದಮೇಲೆ ಮಗುಗೆ ಫೋಟೋ ಥೆರಪಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಚಿನಿಮಾಗೂ ಕೂಡ ಇದೇ ಹಾಸ್ಪಿಟಲಲ್ಲೇ ತೋರಿಸಿದ್ದಲ್ವ, ಅವಳಿಗೆ ಸೆಕೆಂಡ್ ಡೇಗೆನೆ ಜಾಂಡೀಸ್ ಜಾಸ್ತಿ ಆಗಿತ್ತು. ಹಾಗಾಗಿ ಅವಳಿಗೆ ಬೇಗನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಬಟ್ ಇವೊಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ನಾವು 1-2 ದಿವಸ ಎಕ್ಸ್ಟ್ರಾ ಇರಬೇಕಾಗಿ ಬಂತು. ಇನ್ನು ಮಗುನ ಒಂದ್ಸಲ ಇದರಲ್ಲಿ ಮಲಗಿಸಿದ್ಮೇಲೆ ಮತ್ತೆ ಹಗಲೆಲ್ಲ ಎತ್ಕೊಂಡು ಕೂರೋದು ಆ ಥರ ಮಾಡಬಾರ್ದು. ಜಸ್ಟ್ ಫೀಡ್ ಮಾಡೋದೇ ಮಲಗಿಸ್ಬಿಡ್ಬೇಕು, ಆದಷ್ಟು ಮಗುನ ಇಲ್ಲೇ ಮಲಗಿಸ್ಬೇಕು ಅಂತ ಹೇಳಿದರು. ಇನ್ನು ಅವನ ಕಣ್ಣಿಗೆ ಹಾಕಿರೋದು ಹಗಲೆಲ್ಲ ಬಿಚ್ಕೋತಾ ಇದ್ದ. ನಾನಂತೂ ಅದನ್ನು ಹೋಗೋದು ಅಡ್ಜಸ್ಟ್ ಮಾಡೋದು ಕೂರೋದು, ಹೋಗೋದು ಅಡ್ಜಸ್ಟ್ ಮಾಡೋದು ಕೂರೋದು ಮಾಡ್ತಾಯಿದ್ದೆ. ಇನ್ನು ಆ ಲೈಟ್ ನಾವು ನೋಡಬಾರ್ದು ಅನ್ನೋದಕ್ಕೋಸ್ಕರ ಅದು ಕವರ್ ಮಾಡಿದರು, ಯಾಕೆಂದರೆ ಆ ಲೈಟ್ ನಮಗೂ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು. ಇನ್ನು ಅಷ್ಟರಲ್ಲೇ ಸಡನ್ ಸರ್ಪ್ರೈಸ್ ಅಪ್ಪ, ಮನೆಗೆ ಮೋಕ್ಷ ಮತ್ತು ರೇಖಾ ಬಂದುಬಿಟ್ಟಿದ್ದಾರೆ. ಅವಳು ಆ್ಯಕ್ಚುಲಿ ಬರಲ್ಲ, ನನಗೆ ಇವಾಗ ಟೈಮ್ ಇಲ್ಲ ಅಂತ ಹೇಳಿದ್ಲು. ಅದು ಅಲ್ಲದೆ ಕೆಲವು ದಿವಸಗಳ ಹಿಂದೆನೇ ಅಲ್ವಾ ಬಂದೋಗಿದ್ದು. ನನಗನ್ಸಿತ್ತು ಆಫೀಸಲ್ಲಿ ಲೀವ್ ಏನೂ ಸಿಗೋದಿಲ್ಲ ಸದ್ಯಕ್ಕೆ, ಬರಲ್ಲ ಬಿಡು ಅಂತ. ಬಟ್ ಅವಳು ಸಡನ್ನಾಗೆ ಬಂದಿದ್ಲು. ರಾಜುಗೆ ಹೇಳಿದ್ಲಂತೆ, ನಾನು ಬರ್ತಾ ಇದ್ದೀನಿ ಬಾವ, ಹೇಳಬೇಡಿ ಅಕ್ಕಗೆ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ರಾಜು ಕೂಡ ಇದ್ರ ಬಗ್ಗೆ ನನಗೆ ಏನೂ ಹೇಳಿರಲಿಲ್ಲ. ನಮ್ಮ ಚಿನಿಮಾ ಖುಷಿ ನೋಡಬೇಕು, ಅವಳಿಗೆ ರೇಖಾ ಅಂದರೆ ತುಂಬ ಇಷ್ಟ. ನೋಡಿ ಅವಳ ಫೇಸ್ ನೋಡಿ ಮಾಡ್ತಾ ಇರೋದು ಏನೇನೋ ಹೇಳ್ತಾಳೆ ಅವಳಿಗೆ. ಇನ್ನು ಅವಳಿಗಂತೂ ಇವರಿಬ್ಬರು ಬಂದರೆ ಅಂದರೆ ತುಂಬಾ ಖುಷಿ. ಎಷ್ಟು ಖುಷಿ ಪಡ್ತಾಳೆ ಅಂದರೆ ತುಂಬಾ ಇಷ್ಟ ಆಗತ್ತೆ ಅವಳಿಗೆ. ನನಗೆ ಏನೇ ಹೇಳಿದ್ರು ರಾಜು ಅಂದರೆ, ನಾನು ಫ್ರೆಶ್ ಅಪ್ ಆಗಿ ಚಿನಿಮಾನು ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಅಂತ. ಅದೇ ರೀತಿಯಾಗಿ ಇವರೆಲ್ಲರೂ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗೋಣ ಅಂಥೇಳಿ ಬರ್ತಾಯಿದ್ದಾರೆ. ಇನ್ನು ರಾಜುಗೆ ಪಾಪ ಚಿನಿಮಾನ ಇಟ್ಕೊಂಡು ತಿಂಡಿ ರೆಡಿ ಮಾಡೋಕ್ಕಾಗಿಲ್ವಂತೆ. ಅದಕ್ಕಾಗಿ ಇವತ್ತು ಒಂದು ದಿವಸ ಹೆಂಗೋ ಹೊರ್ಗಡೆನೇ ತಿಂಡಿ ಮಾಡ್ಕೊಂಬಿಡಿ, ಇನ್ನೇನು ನಾಳೆಯಿಂದ ನಾನು ಅಮ್ಮ ಎಲ್ಲ ಬಂದುಬಿಡ್ತೀವಿ, ಆಮೇಲೆ ಮನೇಲೇ ಮಾಡ್ಕೊಳ್ಳೋದ ಅಂತ ಹೇಳಿದೆ. ನಮ್ಮ ರೇಖಂಗಿಂತ ಹೆಚ್ಚಾಗಿ ಮೋಕ್ಷ ನೋಡಬೇಕು, ಬೇಬಿನ ನೋಡಬೇಕು, ಹೋಗೋಣ ಅಂಥೇಳಿ ಹಠ ಮಾಡಿದನಂತೆ. ಅದು ಅಲ್ಲದೆ ಅವಳು ಹೇಳಿದ್ಲು, ನಾನು ಡೆಲಿವರಿಗೆಲ್ಲ ಬಂದುಬಿಡ್ತೀನಿ, ಹೆಂಗಾದರೂ ಟ್ರೈ ಮಾಡಿ ಬರ್ತೀನಿ ಅಂತ. ಬಟ್ ಅವಳು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೂ ಆ ಥರ ತೊಂದರೆ ಕೊಡೋದು ಇಷ್ಟ ಇಲ್ಲ. ಹಾಗಾಗಿ ನೀನು ಫ್ರೀ ಆದಾಗೆ ಬಾ ಅಂತ ಹೇಳಿ ನಾನು ತುಂಬ ಸಲ ಹೇಳಿದ್ದೀನಿ ಅವಳಿಗೆ. ಒಟ್ಟಿನಲ್ಲಿ ನಮ್ಮ ಚಿನಿಮಾಗೆ ಬೋರ್ ಆಗ್ತಾಯಿತ್ತು. ಬಟ್ ಇವಾಗ ಸ್ವಲ್ಪ ಖುಷಿಯಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ, ಅದೇ ಖುಷಿ ನನಗೂ ಕೂಡ. ಇನ್ನು ಇವರು ಹಾಸ್ಪಿಟಲಿಗೆ ಬರೋ ಅಷ್ಟೊತ್ತಿಗೆ 12 o'clock ಆಗಿಬಿಡ್ತು. ರೇಖಾ ಸಡನ್ನಾಗಿ ಬಂದುಬಿಟ್ಟಿದ್ದಾಳಲ್ಲ ರಜು. ಅವಳು ಬರಲ್ಲ ಅಂದ್ಕೊಂಡಿದ್ದೆ ನಾನೇ ಬೇಡ, ಅವಳಿಗೆ ಲೀವ್ ಸಿಕ್ಕಿಲ್ಲಂತೆ, 1 ಡೇಗೆ ಯಾಕೆ ಬರ್ತೀಯಮ್ಮ ಬೇಡ ಅಂತ ಹೇಳಿದೆ. ಇವಳ ಇದು ಏನಂದರೆ ಇವಳು ಡಿಸ್ಚಾರ್ಜ್ ಇಲ್ಲ ಪಾಪ. ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಬರ್ತೀನಿ ಅಂದ, ಬಂದಿದ್ದಾಳೆ. ಏನಪ್ಪ ಅಲ್ಲಿ ಒಬ್ರು ಬಂದ್ರ ರೇಖಾ ಥರ ನರ್ಸ್ ಅನ್ಕೊಂಡ್ಬಿಟ್ಟಿದ್ದೀನಿ. ನರ್ಸ್ ಇಷ್ಟೊಂದು ರೆಡಿ ಆಗಲ್ಲಲ್ಲ, ಅದು ಯೂನಿಫಾರ್ಮ್ ಇರುತ್ತಲ್ಲ ಅಂತ ನೋಡ್ತೀನಿ. ಇವಳು ಇಲ್ಲಿ ಬೇರೆ ಅವರು ಡಿಸ್ಕಸ್ ಮಾಡ್ತಾ ಇದ್ದೆ, ಅವಾಗ ಗೊತ್ತಾಯ್ತು. ಮೋಕ್ಷ ಯಾರಿಗ? ಇಟ್ಸ್ ಮೈ ಬೇಬಿ ಅಂತ ಇದಂತೂ ಇದು. ಯುವರ್ ಬೇಬಿ? ಬೇಬಿ ತಮ್ಮ. ಇನ್ನು ನಮ್ಮ ರೇಖಾನು ಡಿಸೈಡ್ ಆಗಿಬಿಟ್ಟಿದ್ಲು, ನನಗೆ ಬಾಯ್ ಬೇಬಿನೇ ಆಗತ್ತೆ ಅಂತ. ಅವಳು ಹೇಳ್ತಾ ಇದ್ಲು, ನಿಂಗೆ ಬಾಯ್ ಬೇಬಿನೇ ಆಗತ್ತೆ, ಏಕೆಂದರೆ ಸೇಮ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಬಾಯ್ ಬೇಬಿಗೆ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ ಆ ಥರ. ಅದೇ ಹೇಳ್ತಾ ಇದ್ಲು. ಬಟ್ ನಾನು ಯಾವುದಾದ್ರೂ ಆಗಲಿ ಬಿಡಪ್ಪ, ಗರ್ಲ್ ಆದರೂ ಆಗಲಿ ಬಾಯ್ ಆದರೂ ಆಗಲಿ ಅಂತ ಹೇಳ್ತಾ ಇದ್ದೆ. ಅವಳು ಹೇಳ್ದಾಗೇ ಬಾಯ್ ಬೇಬಿ ಆಗಿದೆ. ಇನ್ನು ಚಿನಿಮಾ ಅಂತೂ ಅವ್ರನ್ನ ಯಾರನ್ನೂ ಮುಟ್ಟೋಕ್ಕೆ ಕೊಡ್ತಿರ್ಲಿಲ್ಲ, ನನಗೆ ಕೊಡಿ ನಾನು ಎತ್ಕೋತೀನಿ ಅಂತ. ಇನ್ನು ಮಗು ನೋಡೋದೆ ಅವಳು ಖುಷಿಪಟ್ಲು. ಸೇಮ್ ಚಿನಿಮಾನು ಹೀಗೆ ಇದ್ಲಲ್ವಾ, ಹುಟ್ಟಿದಾಗ ಫೇಸ್ ಎಲ್ಲ ಇದೇ ಥರ ಇತ್ತು ಅಂತ ಹೇಳ್ತಾ ಇದ್ಲು. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ ಇವನು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ, ಸ್ವಲ್ಪ ಮೂಗೆಲ್ಲ ಉದ್ದ ಇದೆ ಅವನಿಗೆ. ಅದು ಒಂದು ನಾನು ಗಮನಿಸಿದ್ದೀನಿ ಚೆನ್ನಾಗಿ. ಇನ್ನು ಆಸ್ಪತ್ರೆಯಲ್ಲಿ ಮಕ್ಕಳನ್ನ ಇಟ್ಕೊಂಡು ನಾವಿರೋದಪ್ಪ ತುಂಬ ಗಲಾಟೆ ಆಗಿಬಿಟ್ಟಿತ್ತು. ನನಗಂತೂ ಭಯ ಆಗ್ತಾಯಿತ್ತು, ಯಾಕೆಂದರೆ ಅಷ್ಟು ಜೋರಾಗಿ ಗಲಾಟೆ ಮಾಡ್ತಾಯಿದ್ರು ಇಬ್ಬರು. ಜೊತೆಗೆ ಅವನಿಗೂ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವರಿಬ್ಬರನ್ನ ಮನೆಗೆ ಕಳ್ಸೋಣ ಅಂದ್ಕೊಂಡಿದ್ದೀವಿ. ರೇಖಾ ಇವತ್ತು ನಾನು ಇಲ್ಲೇ ಇರ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿದ್ಲು. ಹಾಗೆ ನಮ್ಮಮ್ಮಗೂ ಹುಷಾರಿಲ್ಲ ಅಲ್ವಾ, ಅವರು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಿ ಅಮ್ಮನ ಮಕ್ಕಳನ್ನ ಮನೆಗೆ ಕಳಿಸ್ಕೊಟ್ಟೆ.
ಇನ್ನು ನಾನು ರೇಖಾ ಹಾಸ್ಪಿಟ್ಲಲ್ಲಿದ್ದು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ, ಸ್ವಲ್ಪ ಮಾತಾಡ್ಕೊಳ್ಳೋದು, ಅದು ಇದು ಶೇರ್ ಮಾಡೋದು ಅದೆಲ್ಲ ಚೆನ್ನಾಗಿತ್ತು. ಅವಳು ಪಾಪು ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ಳು. ಇನ್ನು ಅದು ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆಗಲೇ ನೋಡಿ 7:30 ಆಗಿದೆ. ಸೊ ಅವಳು ಇನ್ನೇನು ಹೊರಡ್ತಾ ಇದ್ದಾಳೆ ಇವತ್ತು ಊರಿಗೆ. ಹಾಗಾಗಿ ಮತ್ತೆ ನಾನು ಮನೆಗೆ ಹೋಗಿ ಬಸ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ, ತುಂಬ ದೂರ ಆಗುತ್ತೆ ಅಂತ ಹೇಳಿ ಇಲ್ಲಿಂದನೇ ಹೊರಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಇಲ್ಲೇ ನಾನು ಊಟ ತರಿಸ್ದೆ. ಊಟ ಮಾಡಿಕೊಂಡು ಈಗ ಹೊರಡ್ತಾರೆ. ಅವಳು ಪಾಪ ಇವತ್ತು ನಮಗೆ ಡಿಸ್ಚಾರ್ಜ್ ಆಗತ್ತೆ ಅಂತ ಹೇಳಿ ಇವತ್ತು ಬಂದುಬಿಟ್ಟಿದ್ದಾಳೆ. ಬಟ್ ಡಿಸ್ಚಾರ್ಜ್ ಇಲ್ಲ. ಬಟ್ ಏನು ಮಾಡೋದು, ನಾನು ಒಂದೇ ದಿವಸ ಲೀವ್ ಹಾಕಿದ್ದೀನಿ, ಹೊರಡ್ತೀನಿ ಅಂತ ಹೇಳ್ತಾಯಿದ್ಲು. ಇನ್ನು ರಾಜು ಕೂಡ ಇಲ್ಲೇ ಊಟ ಮಾಡ್ತಾಯಿದ್ದಾರೆ. ರಾಜು, ಚಿನ್ನಿಮ್ಮ ಎಲ್ರಿಗೂ ಇಲ್ಲೇ ತರಿಸ್ಬಿಟ್ಟಿದ್ದೀವಿ. ಇಲ್ಲೇ ಊಟ ಮಾಡಿ ಇವರು ಹೋಗಿ ರೇಖಾನ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಮತ್ತೆ ರಾಜು ಮನೆಗೆ ಹೋಗ್ತಾರೆ. ನನಗೆ ರೇಖಾ ಬಂದಿದ್ದು ಒಂದು ಕಡೆ ನಿಜವಾಗ್ಲೂ ಖುಷಿ ಆಯಿತು, ಒಂದು ಕಡೆ ಸರ್ಪ್ರೈಸ್ ಆಯಿತು. ಏಕೆಂದರೆ ಅವಳು ಬರಲ್ಲ ಅಂಥೇಳಿ ಸಡನ್ನಾಗಿ ಬಂದ್ಲಲ್ವ, ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಬಟ್ ಒಂದೇ ದಿನದಲ್ಲೇ ಹೋಗ್ತಾ ಇದ್ದಾಳಲ್ವ, ಅದೇ ಬೇಜಾರಾಗ್ತಾಯಿದೆ. ಯಾವಾಗಲೂ ಬಂದಾಗ ಒಂದು 3-4 ಡೇಸ್ ಆದರೂ ಇರ್ತಾಯಿದ್ಲು. ಬಟ್ ಇವತ್ತೇ ಫಸ್ಟ್ ಟೈಮ್ ಎಷ್ಟು ಬೇಗ ಹೊರಟಿರೋದು, ಅದು ಒಂಥರ ಬೇಜಾರು ಅನ್ನಿಸ್ತಾಯಿದ್ದು ನನಗೆ. ಇನ್ನು ನನಗೆ ಬಿಡಿ, ಆ ಮೋಕ್ಷಿಗಂತೂ ಹೋಗೋಕ್ಕೆ ಇಷ್ಟ ಇಲ್ಲ. ಅವನು ಅತ್ತೆ ಬಿಟ್ಟ ಪಾಪ, ಇವತ್ತು ಹೋಗೋದು ಬೇಡ ಮಮ್ಮಿ, ಇನ್ನೊಂದು 2 ಡೇಸ್ ಇರೋಣ ಪಾಪು ಜೊತೆ ಆಟ ಆಡಬೇಕು ನಾನು, ಅದು ಇದು ಹೇಳ್ತಾ ಇದ್ದಾನೆ ಅವನು. ಇಲ್ಲ ಕಣೋ, ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಅವನನ್ನು. ಅವನಂತೂ ಇಲ್ಲಿಗೆ ಬಂದಿದ್ದ ಪ್ರತಿ ಸಲನೂ ಅಳ್ಕೊಂಡು ಹೋಗ್ತಿರ್ತಾನೆ. ಏಕೆಂದರೆ ಅವನಿಗೆ ಚಿನ್ನಿಮ್ಮ ಜೊತೆ ಆಟ ಆಡೋದು ಇಷ್ಟ. ಇಲ್ಲಿ ಮೈಸೂರಿಗೆ ಬರೋದು ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಅವನು ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಹಾಗೆ ಇದ್ವಲ್ಲಪ್ಪ ಅಂಥೇಳಿ ನೆನಪಾಗತ್ತೆ. ಊರಿಗೆ ಹೋಗಿರ್ತೀವಿ, ಮನೆಗೆ ಹೋಗ್ಬೇಕು, ಮತ್ತೆ ಸ್ಕೂಲು ಅದೆಲ್ಲ ನೆನೆಸ್ಕೊಂಡ್ರೆ ಅಳು ಬಂದ್ಬಿಡೋದು. ಅದೇ ಥರ ಮೋಕ್ಷು ಕೂಡ ಪಾಪ ಅಳ್ತಾ ಇದ್ದಾನೆ. ಇನ್ನು ಅದಾದಮೇಲೆ ಚಿನ್ನಿಮ್ಮ ಸ್ಟಾರ್ಟ್ ಮಾಡ್ಕೊಂಡ್ಳು ಅವಳು ಊರಿಗೆ ಹೋಗ್ತಾ ಇದ್ದಾಳೆ ಅನ್ನೋದನ್ನು ಕೇಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಾವೆಲ್ಲರೂ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.